ನಾಗರಿಕ ಹಿತರಕ್ಷಣಾ ವೇದಿಕೆ ಒಕ್ಕೂಟದ ಕೆವಿ ವಸಂತ್ ಕುಮಾರ್ ಮತ್ತು ಅವರ ಮಗನ ವಿರುದ್ಧ ಎಸ್ಸಿ/ಎಸ್ಟಿ ಅಡಿಯಲ್ಲಿ ದೂರು ದಾಖಲಾಗಿರುವುದು ಸತ್ಯಕ್ಕೆ ದೂರವಾಗಿದೆ ಎಂದು ವಿವಿಧ ಸಂಘ ಸಂಸ್ಥೆಗಳ ಮುಖ್ಯಸ್ಥರು ಸುದ್ದಿಗೋಷ್ಠಿಯಲ್ಲಿ ಆರೋಪಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಸತೀಶ್ ಕುಮಾರ್ ಶೆಟ್ಟಿ, ನವೆಂಬರ್ 14ರಂದು ವಸಂತ್ ಕುಮಾರ್ ಮತ್ತು ಅವರ ಮಗ ಭಾರ್ಗವ್ ವಿರುದ್ಧ ಜಯನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ 2 ಹಿಯರಿಂಗ್ ಆಗಿದೆ. ಸಿಸಿಟಿವಿ ಫುಟೇಜ್ ಪರಿಶೀಲಿಸಿದಾಗ ಇಬ್ಬರು ಅಲ್ಲಿ ಇಲ್ಲ. ಇನ್ನು ಬಿ ರಿಪೋರ್ಟ್ ಆಗಬಹುದು, ಆದರೆ ಸಾಮಾಜಿಕ ಹೋರಾಟಗಾರರಿಗೆ ಅವಮಾನ ಆಗಬಾರದು. ದುರ್ಬಲರ ರಕ್ಷಣೆಗೆ ಇರಬೇಕಿದ್ದ ಕಾನೂನು ಬಲಿಷ್ಠರ ಪಾಲಾಗ್ತಿದೆ ಎಂದು ದೂರಿದರು. ಇನ್ನು ಎಫ್ಐಆರ್ ಮಾಡುವ ಮೊದಲು ಸಾಧಕ ಬಾಧಕ ಯೋಚಿಸಿ ದಾಖಲಿಸಬೇಕಿತ್ತು. ಈ ಮಾನಸಿಕ ಹಿಂಸೆಯಿಂದ ಹೊರಬರೋದಕ್ಕೆ ಸಾಧ್ಯನಾ? ಸಭ್ಯ ನಾಗರಿಕ ಸಮಾಜ ಪ್ರಬಲವಾದ ವಿರೋಧವನ್ನ ವ್ಯಕ್ತಪಡಿಸೋದಾಗಿ ಆಗ್ರಹಿಸಿದ್ರು. ಇನ್ನು ಆಗಿದ್ದೇನು ಅಂತ ಹೇಳಿದ್ರೆ, ಮಂದಾರ ಶಾಲೆ ಖರೀದಿ ವಿಚಾರದಲ್ಲಿ ಆಗಿದೆ, ವ್ಯವಹಾರ ನಡೆದಿದೆ. ಶಾಲೆಗೆ ಫರ್ನಿಚರ್ ವಿಚಾರದಲ್ಲಿ ಇಬ್ಬರಿಗೂ ಆಡಿಟರ್ ಆದವರು ವಸಂತ್ ಕುಮಾರ್ ಆಗಿದ್ರು. ಮಾತುಕತೆ ಬಿದ್ದಾಗ ಅಟ್ರಾಸಿಟಿ ಪ್ರಕರಣ ಆಗಿದೆ. ಕಾನೂನು ಪ್ರಕಾರ ಏನು ಬೇಕಾದರೂ ಮಾಡಿ, ಆದರೆ ನ್ಯಾಯಯುತವಾಗಿ ದೂರು ನೀಡಬೇಕು ಎಂದು ಆಗ್ರಹಿಸಿದ್ರು. ಪರೋಪಕಾರಿ ಟೀಮ್ನ ಎಲ್ಲ ಸದಸ್ಯರು ಕೂಡ ಕೇಳ್ಕೊಂತ ಅವರಿಗೆ ಆಹ್ವಾನ ಮಾಡ್ತಾರೆ. ಬಂದಂತ ತಮಗೆಲ್ಲರಿಗೂ ಕೂಡ ನಾನು ಮತ್ತೊಮ್ಮೆ ಸ್ವಾಗತ. ಒಕ್ಕೂಟದ ಪ್ರಧಾನ ಕಾರ್ಯದರ್ಶಿಗಳು ಹಾಗೆಯೇ ಶಿವಮೊಗ್ಗ ಜಿಲ್ಲೆ ಮತ್ತು ಕರ್ನಾಟಕದಲ್ಲಿ ಅನೇಕ ಜವಾಬ್ದಾರಿಗಳನ್ನು ವಹಿಸಿಕೊಂಡು ನಾಗರಿಕರ ಪರವಾಗಿ ಸಮಾಜದ ಆರೋಗ್ಯಪೂರ್ಣ ಸಮಾಜ ನಿರ್ಮಾಣಕ್ಕಾಗಿ ಕೆಲಸ ಮಾಡಿದಂತಹ ವ್ಯಕ್ತಿಯವರ ಮೇಲೆ ಬಂದಿರತಕ್ಕಂತಹ ಒಂದು ದೂರಿನ ವಿಷಯ. ಕೆವಿ ವಸಂತ್ ಕುಮಾರ್ ಶಿವಮೊಗ್ಗ ನಾಗರಿಕ ಹಿತರಕ್ಷಣಾ ವೇದಿಕೆಗೆ ಮಾಡಿರ್ತಕ್ಕಂಥ ಕೆಲಸವನ್ನು ತಾವೆಲ್ಲರೂ ಕೂಡ ನೋಡಿದ್ದೀರಿ. ನಮ್ಮ ಸಂಘಟನೆ ಕಳೆದ 25 ವರ್ಷಗಳಿಂದ ಶಿವಮೊಗ್ಗ ನಗರದಲ್ಲಿ ಸಾರ್ವಜನಿಕರ ಪರವಾಗಿ, ನಾಗರಿಕರ ಪರವಾಗಿ, ತೆರಿಗೆದಾರರ ಪರವಾಗಿ ಅನೇಕ ಹೋರಾಟಗಳನ್ನು ಮಾಡಿಕೊಂಡು ಬಂದಿದೆ. ಶಿವಮೊಗ್ಗ ಜಿಲ್ಲಾ ಕೈಗಾರಿಕಾ ಮತ್ತು ವಾಣಿಜ್ಯ ಸಂಘದ ಅಧ್ಯಕ್ಷರಾಗಿ ವಸಂತ್ ಕುಮಾರ್ ಹಲವಾರು ವರ್ಷಗಳ ಕಾಲ ಅವರು ಮಾಡಿರ್ತಕ್ಕಂಥ ಸಾಧನೆ ಶಿವಮೊಗ್ಗದ ಇತಿಹಾಸದಲ್ಲಿ ದಾಖಲಾಗಿದೆ. ರೈಲ್ವೆ ಯೋಜನೆಗಳು, ಶಿವಮೊಗ್ಗ ನಗರಕ್ಕೆ ಬರಬೇಕಾಗಿದ್ದಂತಹ ಹಲವು 10 ಯೋಜನೆಗಳು, ಸ್ಮಾರ್ಟ್ ಸಿಟಿಯ ಕಾಮಗಾರಿಯ ವಿರುದ್ಧದ ನಿರಂತರವಾದಂತಹ ಹೋರಾಟಗಳು ಮತ್ತು ಅದರಲ್ಲಿ ಕಂಡಂತಹ ಒಂದಿಷ್ಟು ಗುಣಮಟ್ಟದ ಕಾಮಗಾರಿಗಳು ಇವತ್ತು ನಡೆದಿದ್ರೆ ಈ ಸಂಘಟನೆಗಳ ಪ್ರಮುಖ ನೇತೃತ್ವವನ್ನು ವಹಿಸಿಕೊಂಡಂತಹ ವಸಂತ್ ಕುಮಾರ್ ಅದಕ್ಕೆ ಪ್ರಮುಖವಾಗಿ ಕಾರಣವಾಗ್ತಾರೆ. ಕಳೆದ ತಿಂಗಳು 12ನೇ ತಾರೀಕು ಒಂದು ದೂರು ದಾಖಲಾಗುತ್ತೆ ಶಿವಮೊಗ್ಗದಲ್ಲಿ. ಆ ದೂರಿನಲ್ಲಿ ವಸಂತ್ ಕುಮಾರ್ ಮತ್ತು ಅವರ ಮಗ ಗೌರೀಶ್ ಭಾರ್ಗವ್ ಅಂತ ಹೇಳಿ ಜೆಸಿ ವಲಯ ಅಧ್ಯಕ್ಷರಾಗಿದ್ದಾರೆ. ಅವರು ಕರ್ನಾಟಕ ಚಾರ್ಟೆಡ್ ಅಕೌಂಟೆಂಟ್ ಅಸೋಸಿಯೇಷನ್ನ ಡೈರೆಕ್ಟರ್ ಆಗಿದ್ದಾರೆ. ಒಂದು ನ್ಯಾಷನಲ್ ಲೆವೆಲ್ ಟ್ರೈನರ್ ಕೂಡ ಆಗಿದ್ದಾರೆ. ಅವರಿಬ್ಬರ ಮೇಲೆ ಒಂದು ಅಟ್ರಾಸಿಟಿ ಕೇಸ್ ರಿಜಿಸ್ಟರ್ ಆಗುತ್ತೆ ಜಯನಗರ ಪೊಲೀಸ್ ಸ್ಟೇಷನಲ್ಲಿ. ಯಾವುದೇ ರೀತಿಯಲ್ಲೂ ಕೂಡ ಈ ವ್ಯಕ್ತಿಗಳು ಆ ಕೇಸಿಗೆ ಸಂಬಂಧ ಪಡದೇ ಇದ್ರೂ ಕೂಡ ಅವರ ಹೆಸರನ್ನು ತೆಗೆದುಕೊಂಡಿದ್ದಾರೆ. ಇದರ ಹಿನ್ನೆಲೆ ಏನು ಸ್ಪಷ್ಟವಾಗಿ ಗೊತ್ತಿಲ್ಲ. ಯಾವುದೋ ಇಬ್ಬರ ಮಧ್ಯೆ ಇದ್ದಂಥ ಒಂದು ಖಾಸಗಿ ವ್ಯವಹಾರ. ಆ ಖಾಸಗಿ ವ್ಯವಹಾರದಲ್ಲಿ ಆಡಿಟರ್ ಆಗಿ ಏನು ಸಲಹೆಯನ್ನು ಕೊಡಬೇಕಾಗಿತ್ತು ಆ ಸಲಹೆಯನ್ನು ವಸಂತ್ ಕುಮಾರ್ ಕೊಟ್ಟಿದ್ರು. ಅಥವಾ ಕೆಲವೊಮ್ಮೆ ಒಂದು ಟ್ರಸ್ಟ್ ಡೀಡನ್ನು ಮಾಡಬೇಕಾದ್ರೆ ಒಬ್ಬ ಆರ್ಬಿಟ್ರೇಟರ್ ಆಗಿ ಒಬ್ಬರು ಅಡ್ವೊಕೇಟು ಅಥವಾ ಚಾರ್ಟೆಡ್ ಅಕೌಂಟೆಂಟ್ ಕೆಲವು ಸಲಹೆಗಳನ್ನು ಕೊಡ್ತಾರೆ. ಆ ಜವಾಬ್ದಾರಿಯ ಹೊರತಾಗಿ ಇನ್ಯಾವುದೇ ಜವಾಬ್ದಾರಿಯನ್ನು ಕೂಡ ಅವ್ರು ನಿರ್ವಹಿಸಿರಲಿಲ್ಲ. ಆದರೆ ಎಲ್ಲೋ ಒಂದು ಕಡೆ ಅವರಿಬ್ಬರ ಮಧ್ಯೆ ಏನೋ ಒಂದು ಡಿಸ್ಪ್ಯೂಟ್ ಆಗಿ ವ್ಯವಹಾರಗಳನ್ನು ಒಪ್ಕೊಂಡಿದ್ದಂತಹ ವ್ಯಕ್ತಿಗಳು ಮಧ್ಯದಲ್ಲಿ ವಸಂತ್ ಕುಮಾರ್ ಹೆಸರನ್ನು ತಂದು, ಏನೂ ಸಂಬಂಧಪಡದ ಗೌರೀಶ್ ಭಾರ್ಗವ್ ಹೆಸರನ್ನು ತಂದು ಅವರಿಬ್ಬರನ್ನು ಕೂಡ ಅಟ್ರಾಸಿಟಿ ಕೇಸಲ್ಲಿ ಜಾತಿ ನಿಂದನೆ ಅಂತಕ್ಕಂಥ ಒಂದು ಕೇಸನ್ನು ದಾಖಲು ಮಾಡಿದ್ದಾರೆ. ಈಗಾಗಲೇ 2 ಹಿಯರಿಂಗ್ ಆಗಿದೆ. ಯಾವುದೇ ರೀತಿಯ ಸತ್ಯ ಅದರಲ್ಲಿ ಇಲ್ಲ. ಅಲ್ಲಿರ್ತಕ್ಕಂಥ CCTV ಫುಟೇಜ್ಗಳು, ಆವತ್ತಿನ ದಿವಸ ಅವರು ಕೆಲಸ ಮಾಡಿದಂತಹ ತಮ್ಮ ಆ ಚೇಂಬರ್ನ CCTV ಫುಟೇಜು, ಅವ್ರ ಮಗ ಅವತ್ತು ಝೋನಲ್ ಮೀಟಿಂಗ್ ನಡೀತಾ ಇತ್ತು ಜ್ಯುವೆಲ್ ರ್ಯಾಕ್ನಲ್ಲಿ, ಅಲ್ಲಿದ್ದಂಥ CCTV ಫುಟೇಜು ಹಾಗೆಯೇ ಅಲ್ಲಿ ಎಲ್ಲ ರೆಕಾರ್ಡಿಂಗ್ಸು ಕೂಡ ಪೊಲೀಸ್ ಸ್ಟೇಷನ್ಗೆ ಸಬ್ಮಿಟ್ ಆಗಿದೆ. SP ಅವರಿಗೆ ಹೋಗಿದೆ, DYSP ಅವರಿಗೆ ಹೋಗಿದೆ. ಬಿ ರಿಪೋರ್ಟ್ ಆಗ್ಬೋದು, ದೊಡ್ಡ ವಿಚಾರ ಅಲ್ಲ. ಆದರೆ ಎಲ್ಲ ಒಂದು ಕಡೆ ನಾಗರಿಕ ಸಮಾಜ ತಲೆ ತಗ್ಗಿಸುವಂತಹ ಕೆಲಸ ಇದು. ಸಮಾಜದ ಮುಂಚೂಣಿಯಲ್ಲಿ ನಿಂತ್ಕೊಂಡು ಕೆಲಸ ಮಾಡ್ತಕ್ಕಂಥ ವ್ಯಕ್ತಿಗಳಿಗೆ ಈ ರೀತಿ ಅವಮಾನಗಳಾದರೆ, ಈ ರೀತಿ ದೂರುಗಳಾದರೆ, ಹಾಗಿದ್ರೆ ನಾಗರಿಕ ಸಮಾಜ ನಾವೆಲ್ಲರೂ ಕೂಡ ದೊಡ್ಡ ಜವಾಬ್ದಾರಿಯನ್ನು ಹೊರಬೇಕಾಗ್ತದೆ. ಒಂದು ಕಾನೂನು ಇರ್ತಕ್ಕಂಥದ್ದು ದುರ್ಬಲರ ರಕ್ಷಣೆಗಾಗಿ. ಆದರೆ ಇವತ್ತು ದುರ್ಬಲರ ರಕ್ಷಣೆಗಿಂತ ಎಲ್ಲೋ ಒಂದು ಕಡೆ ಸಬಲರ ಶಿಕ್ಷೆ ಆಗ್ತಾ ಇದೆ ಅಂತಕ್ಕಂಥ ನೋವು ನಮ್ಮೆಲ್ಲರನ್ನ ಕಾಡ್ತಾ ಇದೆ. ನೈತಿಕತೆ ಮಟ್ಟ ಸಮಾಜದಲ್ಲಿ ಕುಸಿತದೆ.
ಹಾಗಾಗಿ ಈ ನೈತಿಕ ಮಟ್ಟವನ್ನು ಉಳಿಸ್ಕೊಳ್ಬೇಕು. ಈ ರೀತಿಯ ದೂರುಗಳು ಸಮಾಜಕ್ಕೆ ಬರಬಾರ್ದು. ಎಲ್ಲ ರೀತಿಯ ತನಿಖೆ ಮಾಡಿ. ದೂರು ಬಂದಿದೆ, FIR ಆಗಿದೆ, ಅದಕ್ಕೆ ನೋವಿರ್ತಕ್ಕಂಥದ್ದಲ್ಲಿ ಒಂದು FIR ಮಾಡೋಕ್ಕಿಂತ ಮೊದಲು ಮಿನಿಮಮ್ ಒಂದು ಪ್ರೈಮಾ ಫೇಶಿಯಾ ಎವಿಡೆನ್ಸಸ್ ಅಂತ ಇರುತ್ತೆ. ಯಾವುದೇ ಪ್ರಾಥಮಿಕವಾದಂಥ ಎವಿಡೆನ್ಸ್ ಇಲ್ದಲೇ FIR ಮಾಡಿ. ಇವತ್ತು FIRಗೆ ನೀವು ಸಮಾಜದ ಗೌರವಾನ್ವಿತ ವ್ಯಕ್ತಿಗಳನ್ನು ಹಿಯರಿಂಗಿಗೆ ಕರಿತೀರಿ ಅಂದರೆ ಭಾಳ ಒಂಥರ ನೋವಾಗುತ್ತೆ. ಆಗಲಿ, ಒಂದು ದೂರು ಬಂದಿದೆ, ಕಾನೂನು ಪ್ರಕಾರ FIR ಮಾಡಬೇಕು, ಮಾಡಿದ್ದೀರಿ. ಆದರೆ ಹಿಂದೆ ಮುಂದೆ ಯೋಚನೆ ಮಾಡಿ ಮಾಡ್ಬೋದಿತ್ತು. ಈಗ ನೀವು ಸತ್ಯವನ್ನು ಕಂಡುಕೊಂಡು ಏನೂ ಆಗಿಲ್ಲ ಅಂತೇಳಿ ಬಿ ರಿಪೋರ್ಟನ್ನು ಹಾಕಬಹುದು.